ನಡೆಸುತ್ತಿರುವ ಪಾದಯಾತ್ರೆ ಹಿನ್ನೆಲೆಯಲ್ಲಿ ಸಂಪೂರ್ಣ ನ್ಯೂಸ್ ಜೊತೆ ಶಾಸಕ ಸುರೇಶ್ ಬಾಬು ಮಾತನಾಡಿದ್ದಾರೆ. ಭೂಮಿಗಾಗಿ ರೈತರು ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದಾರೆ. ಹೀಗಾಗಿ ಬಿಡದಿ ವಿಚಾರದಲ್ಲಿ ಸದನದೊಳಗೂ ಬಿಜೆಪಿ ಜೊತೆಗೂಡಿ ಹೋರಾಟ ನಡೆಸುವುದಾಗಿ ತಿಳಿಸಿದರು. ಇನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪತ್ರ ಬರೆದಿದ್ರು, ಉತ್ತರ ನೀಡುವ ಸೌಜನ್ಯ ಸರ್ಕಾರ ತೋರಿಲ್ಲ ಅಂತ ಹೇಳಿ ಅವರು ಆರೋಪಿಸಿದರು. ರೈತರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಒಂದು ಪಾದಯಾತ್ರೆಯನ್ನ ಏನು ಕೈಗೊಂಡಿರುವಂತದ್ದು. ನಮ್ಮ ಜೊತೆ ಇದೀಗ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರು ಇದ್ದಾರೆ. ಅವರನ್ನ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ತಮ್ಮ ಹೋರಾಟ ರೈತರ ಪರವಾದಂತಹ ಹೋರಾಟ, ಬಿಡದಿ ಟೌನ್ಶಿಪ್ ಕೈ ಬಿಡಬೇಕು ಅನ್ನುವಂಥ ವಿಚಾರ ಏನು ಹೇಳಕ್ ಬಯಸ್ತೀರಿ? ಮೊದಲನೇದಾಗಿ ಇವತ್ತು ಈ ಬಿಡದಿಯ ರೈತರು ನಮ್ಮ ಭೂಮಿಯನ್ನು ತಗೋಬೇಡಿ, ನಾವು ಇದು ಫಲವತ್ತಾದ ಭೂಮಿ, ಇದರಿಂದನೇ ಕೂಡ ನಮ್ಮ ಜೀವನ ಸಾಗ್ತಾ ಇರ್ತಕ್ಕಂಥದ್ದು ಎಲ್ಲ ಕೂಡ ಹೇಳಿದ್ರು ಕೂಡ 516 ದಿನಗಳಿಂದ ರೈತರು ಹೋರಾಟವನ್ನು ಮಾಡ್ಕೊಂಡ್ಬಂದಿದ್ದಾರೆ. ಅದ್ರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲಂಗೆ ಈ ಸರ್ಕಾರ ಇವತ್ತು ಇದನ್ನು ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ವಿಪರ್ಯಾಸ. ಯಾವುದೇ ಸಂದರ್ಭದಲ್ಲಿ ಆಗ್ಬೋದು ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಾವೇ ಆಗಲಿ ರೈತರು ಯಾರೂ ಕೂಡ ರಾಜ್ಯದ ರೈತರು ಬಿಡಲ್ಲ ಅಂತಕ್ಕಂಥದ್ದನ್ನ ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಇವತ್ತು ಏನು ಪ್ರತಿಭಟನೆ ಮತ್ತು ಪಾದಯಾತ್ರೆ ಒಂದು ಕಡೆ ಆದರೆ ಕಾನೂನು ರೀತಿ ಹೋರಾಟ ಇನ್ನೊಂದು ಕಡೆ ಆಗ್ತದೆ. ಸದನದ ಒಳಗಡೆನೂ ಕೂಡ ನಾವು ಮತ್ತು BJPಯವರು ಕೂಡ ಇದನ್ನು ಬೆಳಕಿಗೆ ತಂದು ಇದನ್ನು ಸರ್ಕಾರ ಇದನ್ನು ಕೈ ಬಿಡೋವರೆಗೂ ಕೂಡ ಹೋರಾಟವನ್ನು ಮಾಡೋದಕ್ಕೂ ಕೂಡ ತಯಾರಿದ್ದೇವೆ. ಜೊತೆಯಲ್ಲಿ ನಮ್ಮ ಹಿರಿಯ ಮುತ್ಸದ್ದಿಗಳಾದಂಥ ಸನ್ಮಾನ್ಯ ದೇವೇಗೌಡರು ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಈ ಯೋಜನೆ ಕೈ ಬಿಡಿ, ರೈತರಿಗೆ ಅನ್ಯಾಯ ಮಾಡಬೇಡಿ ಅಂತಕ್ಕಂಥದ್ದು ಕೇಳಿಕೊಂಡ್ರು ಕೂಡ ಸೌಜನ್ಯಕ್ಕೂ ಕೂಡ ಅವ್ರ ಪತ್ರಕ್ಕೆ ಉತ್ತರ ಕೊಡಿಸಕ್ಕಂಥ ಸೌಜನ್ಯ ಈ ಸರ್ಕಾರಕ್ಕಿಲ್ಲ. ಆದ್ದರಿಂದ ಖಂಡಿತ ಇವರು ರೈತರ ಪರವಾದಂಥ ಸರ್ಕಾರ ಅಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದರಲ್ಲಿ ರೈತರಿಗೆ ಜಯ ಸಿಗೋವರೆಗೂ ಕೂಡ ನಮ್ಮ ಹೋರಾಟ ಇದ್ದೇ ಇರ್ತದೆ. ಹೋರಾಟ ಅಂತೂ ನಡೀತಾ ಇದೆ, ಪಾದಯಾತ್ರೆ ರೂಪವನ್ನು ಪಡ್ಕೊಂಡಿದೆ ಇವತ್ತು. ಆದರೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಈ ಒಂದು ತಮ್ಮ ಹೋರಾಟವನ್ನು ಕೂಡ ಟೀಕೆ ಮಾಡ್ತಾ ಇರುವಂಥದ್ದು. ಇದು JDSನ ಪಾಪದ ಏನು ಯಾತ್ರೆ, ಕುಮಾರಸ್ವಾಮಿ ಅವರ ಪಾಪದ ಪ್ರಾಯಶ್ಚಿತ್ತ ಯಾತ್ರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ಇವರು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಇಷ್ಟೊತ್ತಿಗೆ ಎಲ್ಲದನ್ನು ಕೂಡ ಮಾರಿ ಇವತ್ತು ರೈತರಿಗೆ 1 ಇಂಚು ಭೂಮಿ ಇಲ್ದಂಗೆ ಮಾಡ್ತಾ ಇದ್ರು. ಅದನ್ನು ಉಳಿಸಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು. ಯಾವಾಗ ರೈತರು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದನ್ನ ಎಲ್ಲ ರೈತರು ಕೇಳ್ಕೊಂಡಾಗ ಹೆಂಗರಳಿಂದ ಒತ್ತು ಕೈ ಬಿಟ್ಟಂಥದ್ದು ಕುಮಾರಸ್ವಾಮಿ ಅವರು. 20 ವರ್ಷದಿಂದ ಅದನ್ನು ಕೈಗೆತ್ಕೊಳ್ಳಿಲ್ಲ. ಯಾಕೆ ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಇದನ್ನು ಬೆಳಕಿಗೆ ತರಲಿಕ್ಕೆ ಹೊರಟ್ರಿ? ಏನು ಇದರಲ್ಲೂ ಅಡಗಿದೆ? ನೀವೇನಾದ್ರು ಕೂಡ ನಿಮ್ಮ ವರಿಷ್ಠರಿಗೆ ಮಾತು ಕೊಟ್ಟು ಬಂದಿದ್ದೀರಾ, ಇಲ್ಲಿ ನಾವು ಈ ಕಂಪ್ನಿ ಮಾಡ್ತೀವಿ, DLFಗೆ ಇಲ್ಲಿ ನಾವು ಇದನ್ನು ಜಾಗನ ಮಾಡಿಕೊಡ್ತೀವಿ ಅಂತ ಏನಾದರೂ ಬರ್ಕೊಟ್ಟಿರಾ ಅಂತಕ್ಕಂಥ